ಚೆಸ್ಕಾಂ ಹಗರಣ, ಹಿಂದೆ ನಡೆದಂತಹ ಬಹುಕೋಟಿ ಚಿನ್ನದ ಹಗರಣ, ಮೂಡ ಹಗರಣ, ಮಾಸುವ ಮುನ್ನವಿದು ಚೆಸ್ಕಾಂ ಹಗರಣ ಬಂದಿದೆ. ಏನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಾಗಿರುವಂತಹ ದೊಡ್ಡ ಮಟ್ಟದ ಅವ್ಯವಹಾರವನ್ನು KRS ಪಕ್ಷ ಇವತ್ತು ಸಾರ್ವಜನಿಕರ ಮುಂದೆ ದಾಖಲೆಯನ್ನು ಬಿಡುಗಡೆ ಮಾಡಿ ದಾಖಲೆಯನ್ನು ಇಟ್ಟು ಇವತ್ತು ಆರೋಪ ಮಾಡ್ತಿದೆ. ಇದೇ ನಿವೃತ್ತ MD ಮುನಿಗೋಪಾಲ್ ರಾಜ್ ಅನ್ನೊಬ್ಬ ನಿವೃತ್ತ MD ವ್ಯವಸ್ಥಾಪನಾ ನಿರ್ದೇಶಕ ತನ್ನ ಮಗನ ಕಂಪನಿಗೆ ಏನು ಪರಿಕರಗಳನ್ನು ತಗೊಳ್ಳೋದಕ್ಕೆ ಅಗ್ರಿಮೆಂಟ್ ಮಾಡಿ ಪಾಸ್ ಮಾಡಿ ಅದನ್ನು ಏನು KTTP ಆ್ಯಕ್ಟ್ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂಥ ಒಂದು ಪ್ರಕರಣವನ್ನು KRS ಪಕ್ಷ ಇವತ್ತು ಹೊರತಂದಿದೆ. ಇದರಲ್ಲಿ ನಾವು ಈ ವ್ಯಕ್ತಿಯ ವಿರುದ್ಧ ದೂರು ಮತ್ತು ಈ ವ್ಯಕ್ತಿಗೆ ಸಹಕರಿಸಿದಂಥ 22 ಮಂದಿಗಳ ಮೇಲೆ ನಾವೊಂದು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಇದ್ದಾಗ ಮೊದಲನೇ ಬಾರಿಗೆ ಚೀಫ್ ಸೆಕ್ರೆಟರಿಗೆ ಇವ್ರ ಮೇಲೆ ದೂರು ಕೊಟ್ಟಿದ್ದೀವಿ. ನಂತರ ಅಡಿಷನಲ್ ಚೀಫ್ ಸೆಕ್ರೆಟರಿ ಆದಂತಹ ಇಂಧನ ಇಲಾಖೆಗೆ ಬರುವಂಥ ಗೌರವ್ ಗುಪ್ತಾ ಅವ್ರಿಗೂ ಕೂಡ ನಾವು ಲಿಖಿತವಾದ ಒಂದು ದೂರನ್ನು ನಾವು ಸಲ್ಲಿಸಿದ್ದೇವೆ. ಸುಮಾರು 200 ಪುಟಗಳ ದಾಖಲೆಗಳನ್ನು ದಾಖಲೆಯ ಜೊತೆಗೆ ಈ ದೂರನ್ನು ನಾವು ಚೀಫ್ ಸೆಕ್ರೆಟರಿಗೆ ಮತ್ತು ಗೌರವ್ ಗುಪ್ತಾಗೆ ಸಲ್ಲಿಸಿದ್ವಿ. ಈಗ ಮೊದಲನೇದಾಗಿ ಇದಕ್ಕೆ ಒಂದು ಮಾಧ್ಯಮಗಳಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಡಿ ಬಿಡುಗಡೆ ಆದಮೇಲೆ ಈ ಏನು ಮುನಿಗೋಪಾಲ್ ರಾಜ್ ಆರೋಪಿ ಇದ್ದಾನೆ ಆತ ಒಂದು ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾನೆ. ಎಷ್ಟು ವಿಚಿತ್ರವಾದಂಥ ಸಂಗತಿ ಅಂತ ಹೇಳಿದ್ರೆ, ನಾನು ಯಾವುದೇ ಅವ್ಯವಹಾರದಲ್ಲಿ ಭಾಗಿಯಾಗಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, KRS ಪಕ್ಷದವರ ಆರೋಪದಲ್ಲಿ ಹುರುಳಿಲ್ಲ ಅಂತ ಹೇಳ್ತಾನೆ. ಓಕೆ, ಆತ ತನ್ನನ್ನು ತಾನು ಹೇಗೆ ಬಚಾವ್ ಮಾಡ್ಕೊಳ್ಳಲು ಪ್ರಯತ್ನ ಮಾಡ್ತಾನೆ ಅನ್ನೋದಕ್ಕೆ ಒಂದು ನೇರವಾಗಿ ನಿಮ್ಮದೇ ದಾಖಲೆಗಳನ್ನ ಇಟ್ಟು ಒಂದು ಮಾತಾಡ್ತೀನಿ ನೋಡಿ. ಇದು ಆದ್ಯ ಗ್ರೂಪ್ ಕಂಪ್ನಿ ಇರುವಂಥದ್ದು. ಏನು ಪರಿಕರಗಳಿದೆ, ಪವರ್ ಟ್ರಾನ್ಸ್ಫಾರ್ಮ್ಗಳು, ರೈತರಿಗೆ ಕೃಷಿಗೆ ಅವ್ರಿಗೆ ಬೇಕಾದಂಥ ವಿದ್ಯುತ್ ಸಪ್ಲೈಯನ್ನು ಕೊಡುವಂಥ ಪವರ್ ಟ್ರಾನ್ಸ್ಫಾರ್ಮ್ಗಳನ್ನ ಸಪ್ಲೈ ಮಾಡುವಂಥ ಒಂದು ಕಂಪನಿ. ಈ ಕಂಪನಿಗೆ, ಇದು ತಾಂಡ್ಯದ ಹತ್ರ ಇದೆ, ನಂಜನಗೂಡು ಹತ್ರ, ಈ ಕಂಪನಿಯಿಂದ ಖರೀದಿಸ್ತಾರೆ ಪವರ್ ಟ್ರಾನ್ಸ್ಫಾರ್ಮ್ಗಳನ್ನ. ಇವ್ರು ಯಾರು? ಆದ್ಯ ಗ್ರೂಪ್ ಓನರು ಮುನಿಗೋಪಾಲ್ ರಾಜ್ ಅವರೇ, ದಯವಿಟ್ಟು ಉತ್ತರಿಸಿ, ಇದು ಯಾರು ಇವರು? ಇದು ನಾನು ಹೇಳ್ದ ಯಾರು ಅಂತ? ಇದೇ ಅಗ್ರಿಮೆಂಟು, ನಿಮ್ಮ ಮಗ ಮಾಡ್ಕೊಂಡಿರೋ ಅಗ್ರಿಮೆಂಟಲ್ಲಿ ಇದರಲ್ಲಿ ಏನು ನಿಮ್ಮ ಮಗ, ನಿಮ್ಮ ಹೆಸರು, ನಿಮ್ಮ ಸನ್ ಆಫ್ ಏನು ಮುನಿಗೋಪಾಲ್ ರಾಜು ಗೋಕುಲಂ ಅಡ್ರೆಸ್ ಕೊಟ್ಟು ಅಗ್ರಿಮೆಂಟ್ ಮಾಡಿರುವಂಥ ಕಾಪಿನ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಯರ್ಲಿ ಅಂತ ಹೇಳಿದ್ರೆ ಈ ಆದ್ಯ ಗ್ರೂಪಲ್ಲಿ 5ನೇ ಡೈರೆಕ್ಟರು ನಿಮ್ಮ ಮಗನೇ. ಈ ಮಗ ಇದಕ್ಕೆ ಒಂದು ವಿಟ್ನೆಸ್ ಹಾಕಿರೋದು ನಿಮ್ಮ ಮಡದಿ. ಯಾರು ಈ ಹೊನ್ನಮ್ಮ? ಹೇಳಿದ್ರಲ್ಲ, ಸ್ವಜನ ಪಕ್ಷಪಾತ ಇಲ್ಲ, ನಾನು ಏನೂ ಮಾಡೇ ಇಲ್ಲ ಅಂತ. ಈ ಕಂಪ್ನಿಗೆ ತಾನೇ ನೀವು ಕೊಟ್ಟಿರೋದು ಪರಿಕರಗಳನ್ನು, ಪವರ್ ಟ್ರಾನ್ಸ್ಫಾರ್ಮ್ಗಳನ್ನು. ತಮ್ಮ ಮಗನಿಗೆ ಕೊಟ್ಟಿರುವಂಥದ್ದು ನೀವು, ಬೇರೆ ಯಾರಿಗೂ ಅಲ್ಲ. ನಿಮಗೆ ನೇರವಾಗಿ ಸರಿಯಾಗಿ ಕಾಣಲಿಲ್ಲ ಅಂತ ಹೇಳಿದ್ರೆ ಒಂದು ಇದು ಮಾಡ್ಕೊಂಡು ನೋಡ್ಕೊಳ್ಳಿ. ಆದ್ದರಿಂದ ನೀವು ನಿಮ್ಮ ಮಗನ ಕಂಪ್ನಿಯಿಂದ ಪರಿಕರಗಳನ್ನು, ಕೋಟ್ಯಾಂತರ ರೂಪಾಯಿ ಪರಿಕರಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಕೊಟ್ಟವ್ರು ಯಾರು? ತಗೊಳ್ಳಿ, ನಿಮ್ಮ ಮಗ ಆಗಲಿ ಯಾರಾಗಲಿ. ಆದರೆ KTTP ಆ್ಯಕ್ಟ್ ಏನಂತ ಹೇಳುತ್ತೆ? 5 ಲಕ್ಷ ಮೇಲ್ಪಟ್ಟಂತಹ ಯಾವುದೇ ಪರಿಕರ ಅಥವಾ ಯಾವುದೇ ಟೆಂಡರ್ನ ಈ ಟೆಂಡರ್ ಮುಖಾಂತರ ಖರೀದಿ ಮಾಡಬೇಕು ಅಂತ. ದಯವಿಟ್ಟು ನಾವು ನಿಮ್ಮ ಮೇಲೆ ಆರೋಪ ಮಾಡಿದ್ವಲ್ಲ, KRS ಪಕ್ಷ ದಾಖಲೆ ಇಲ್ಲದೆ ಆರೋಪ ಮಾಡಲ್ಲ, ದಾಖಲೆ ಇಟ್ಟು ಆರೋಪ ಮಾಡ್ತಲ್ಲ. ಈ ಟೆಂಡರ್ ಖರೀದೇನೆ ಹೇಗೆ ನೀವು ಅವ್ರಿಗೆ ಅಗ್ರಿಮೆಂಟ್, ಅವ್ರ ಜೊತೆ ಪರಿಕರಗಳನ್ನು ಖರೀದಿಸಿದ್ರಿ? ಸಾರ್ವಜನಿಕರ ಹಣನ ಅವ್ರಿಗೆ ಹೇಗೆ ವರ್ಗಾಯಿಸಿದ್ರಿ? ನಾವು ಹೇಳ್ತಾ ಇದ್ದೀವಿ, ನೀವು ಖರೀದಿಸಿದ್ದೇ ಆಗಿದ್ರೆ ಈ ಟೆಂಡರ್ ಪ್ರಕ್ರಿಯೆ ದಾಖಲೆಗಳನ್ನು ಬಿಡುಗಡೆ ಮಾಡಿ. ಆದ್ಯ ಗ್ರೂಪ್ನ ಡೈರೆಕ್ಟರ್ಸ್ಗಳು ಯಾರು ಅಂತ ಸಾರ್ವಜನಿಕರ ಮುಂದೆ ಹಿಡಿ. ಇವತ್ತು ಎಷ್ಟು ನೀವು ಆದ್ಯ ಗ್ರೂಪ್ಗಳಿಗೆ, ನಿಮ್ಮ ಮಗನಿಗೆ ನೀವು ಕೊಟ್ಟಿರೋಂಥದ್ದು ಎಷ್ಟು ಪರಿಕರ, ಎಷ್ಟು ಇದು ಅಂತ ನಿಮಗೆ ಒಂದು ಸಾರ್ವಜನಿಕವಾಗಿ ಒಂದು ಹೇಳ್ಬೇಕಾದ್ರೆ, ಆದ್ಯ ಗ್ರೂಪ್ ಕಂಪನಿಗೆ ಪೂರ್ತ ಏನು 60 KVA ಮತ್ತು 29 60 KVA 100 KVA 22 ನೋಡಿ, 124 20K
ಇದನ್ನೆಲ್ಲ ನೀವು ಅವರ ಹತ್ರ ಪವರ್ ಟ್ರಾನ್ಸ್ಫಾರ್ಮರ್ಗಳನ್ನ ಖರೀದಿ ಮಾಡಿದ್ದೀವಿ ಅಂತ ಹೇಳ್ತಿರಲ್ಲ, ಇದಕ್ಕೊಂದು ಉತ್ತರ ಹೇಳಬೇಕು ಅಂತ ಹೇಳಿದ್ದೀನಿ. ಇದನ್ನು ಖರೀದಿ ಮಾಡಬೇಕಾದ್ರೆ ಎಸ್ಟಿಮೇಟ್ ಕಾಸ್ಟ್ನೇನಾದರೂ ಬಿಡುಗಡೆ ಮಾಡಿದ್ರಾ? ಇದರಿಂದ ಏನು KTTP ಆ್ಯಕ್ಟ್ ಇನ್ನು ಆರ್ಥಿಕ ಇಲಾಖೆಯಿಂದ ಸಲಹೆಗಳನ್ನು ಪಡೆದಿದ್ರಾ? ಆಯಿತು, ಇದಾದಮೇಲೆ ನೀವು ಹೇಳ್ತಿರಲ್ಲ ನಾವು ಟೆಂಡರ್ ಕರೆದಿದ್ವಿ ಅಂತ. ಈ ಟೆಂಡರ್ ಪ್ರಕ್ರಿಯೆ ಇಲ್ಲ. ವೆರಿಫಿಕೇಷನ್ ರಿಪೋರ್ಟ್ ಯಾಕಲ್ಲಾದರೂ ಮಾಡಿಸಿದ್ರಾ? ಥರ್ಡ್ ಪಾರ್ಟಿಯಿಂದ ವೆರಿಫಿಕೇಷನ್ ರಿಪೋರ್ಟ್ ಮಾಡಬೇಕು, ಅದು ಇನ್ಸ್ಟಾಲ್ ಆಗಿದೆಯಾ ಏನಂತ. ಅದೇನಾದರೂ ನಡೆದಿದೆಯಾ? ಆರ್ಥಿಕ ಇಲಾಖೆಯ ಸಮ್ಮತಿ ಕನ್ಸೆಂಟ್ ತಗೊಂಡಿದ್ದೀರಾ? ನಿಮ್ಮದೇ ಆದಂಥ IM ಮತ್ತು HR ಡಿಪಾರ್ಟ್ಮೆಂಟಿಂದ ಅದು ಕನ್ಫರ್ಮ್ ಆಗಿದೆಯಾ? ಯಾವುದೂ ಆಗಿಲ್ಲ. ನಾನು ನಿಮ್ಮ ಮಗಂದು ಫಸ್ಟ್ ಹೇಳ್ತಾ ಇದ್ದೀನಿ, ಮತ್ತು ನೆಕ್ಸ್ಟ್ ಬಿಡಿಬಿಡಿಯಾಗಿ ಹೇಳ್ಕೊಬರ್ತಾ ಇದ್ದೀನಿ. ಇಷ್ಟೆಲ್ಲ ಹಗರಣ ಮಾಡಿ ನೀವು ಒಂದು ಹೇಳ್ತೀರಿ, ನಗು ಬರ್ತದೆ. ಹಗರಣ ಹೊತ್ತಾಗಿ ಲೂಟಿ ಮಾಡಾದ್ಮೇಲೆ ನಿಮ್ಮ ಹತ್ರ ಬರೋದಷ್ಟೇ ಕೆಲವೊಬ್ಬರ ಹತ್ರ, ನಾನು ಹಿಂದುಳಿದ ವರ್ಗದವನು, ನನ್ನ ಹಿಂದುಳಿದ ವರ್ಗದವನ್ನ ಶ್ರೇಯಸ್ಸನ್ನು ನೀವು ಸಹಿಸೋದಕ್ಕಾಗೋದಿಲ್ಲ ಅಂತ. ಸ್ವಾಮಿ, ನೀವು ಕೋಟಿಗಟ್ಟಲೆ ಕ್ಯಾಶ್ ಇಟ್ಟಿರುವಂಥ ಕ್ಲಾಸ್ ಪೀಪಲ್ಲು ಅಲ್ವಾ? ಈ ಕ್ಯಾಸ್ಟ್ ಕಾರ್ಡ್ನ ಕ್ಲೈಮ್ ಮಾಡೋ ಅಂಥ ಬುದ್ಧಿ ನಿಮ್ಗೆ ಯಾಕೆ? ಈ ಕೇರ್ಲೆಸ್ ಸೂತ್ರನೆಲ್ಲ ಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಂಡರಲ್ಲಿ ನೀವು ಪ್ರಶ್ನೆ ಮಾಡಿ ಅದಕ್ಕೆ ದಾಖಲೆನ ನಾವು ಬಿಡುಗಡೆ ಮಾಡಿದ್ದೀವಿ. ಈ ಕ್ಯಾಸ್ಟ್ ಕಾರ್ಡ್ನ ಕ್ಲೈಮ್ ಮಾಡೋದಕ್ಕೆ ಬರಬೇಡಿ. ಈ ಕೇರ್ಲೆಸ್ ಆನ್ಸರ್ಗಳಿಗೆ KRS ಪಕ್ಷ ತಲೆ ಕೊಡೋದಿಲ್ಲ.